ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. KSRTC ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ತಿಳಿಸೋದೇನೆಂದರೆ, ಉಚಿತವಾಗಿ ಬಸ್ ಪ್ರಯಾಣ ಮಾಡುತ್ತಿರುವ ಎಲ್ಲ ಮಹಿಳೆಯರಿಗೆ ಬೆಳಗ್ಗೆ ಒಂದು ಕೈ ಸುದ್ದಿಯಾಗಿದೆ ಸ್ನೇಹಿತರೆ. ಈ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಕರ್ನಾಟಕ ಜನತೆಗೆ ತಿಳಿಸೋದೇನೆಂದರೆ ಸ್ನೇಹಿತರೆ, ಮಹಿಳೆಯರ ಶಕ್ತಿ ಯೋಜನೆ ಜಾರಿಗೆ ಬಂದ ಕಾರಣದಿಂದ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಸ್ನೇಹಿತರೆ. ಹಿಂದೆಲ್ಲ ಮತ್ತು ಟಿಕೆಟನ್ನು ಕೊಡಲು ಹಣಕಾಸಿನ ಸಮಸ್ಯೆ ಇದ್ದ ಈಗ ಅನೇಕ ಕಡೆ ಹೋಗುವ ಆ ಸಮಸ್ಯೆಯನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ ಸ್ನೇಹಿತರೆ. ಜನಗಳು ಈಗ ಇದರ ಹಣ ಇಲ್ಲ ಎಂಬ ಕಾರಣಕ್ಕೆ ಎಲ್ಲ ಆಸೆ ಅದೋಗಿಟ್ಟು ಜೀವನವನ್ನು ಸಾಗಿಸುವ ಮಹಿಳೆಯರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಸ್ನೇಹಿತರೆ. ಈ ಸೇವೆ ಉಚಿತ ಇದ್ದ ಕಾರಣ ಸರ್ಕಾರದ 4 ನಿಗಮದಲ್ಲಿ ಈಗ ಮಹಿಳೆಯರಿದ್ದಾರೆ ಸ್ನೇಹಿತರೆ. ಕಾರು ಬಾರು ಎನ್ನಬಹುದು ಅಂತ ತಿರುಗಾಡ್ತಿದ್ದಾರೆ ಸ್ನೇಹಿತರೆ. ಮಹಿಳೆಯರ ಸಂಖ್ಯೆ ದಿನೇ ಹೆಚ್ಚಾಗುತ್ತದೆ ಸ್ನೇಹಿತರೆ. ನೋಡ್ತಾ ಇರೋ ಸ್ನೇಹಿತರೆ, ಆ ಕಾರಣದಿಂದ ಸರ್ಕಾರಿ ಬಸ್ಸು ಅಂತೂ ಈಗ ಫುಲ್ ರಶ್ ಆಗ್ತಾಯಿದ್ದು. ಹಾಗಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ವೈದ್ಯರಿಗೆ ಹಾಗೂ ಪುರುಷರಿಗೆ ಈ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ. ಮತ್ತು ವೈದ್ಯರಿಗೆ ಮತ್ತು ಪುರುಷರಿಗೆ ತೊಂದರೆ ಉಂಟಾಗಿದ್ದು ಸ್ನೇಹಿತರೆ. ಹಣ ಕೊಟ್ಟು ಟಿಕೆಟ್ ಕೊಂಡರೂ ಕೂಡ ನಿಂತು ಪ್ರಯಾಣ ಮಾಡಬೇಕಾಗುತ್ತದೆ ಸ್ನೇಹಿತರೆ. ನಾವು ಏನಂತಾರೆ, ಪುರುಷರಿಗೆ ಹಣ ಕೊಟ್ಟರು ನಾವು ನಿಂತಲೇ ಪ್ರಯಾಣ ಮಾಡಬೇಕು ಸ್ನೇಹಿತರೆ. ಶಕ್ತಿ ಯೋಜನೆಗೆ ದೊರಕುತ್ತಿದ್ದಲ್ಲಿ ಬೆನ್ನಲ್ಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾದ CM ಸಿದ್ದರಾಮಯ್ಯ ಅವರು 50% ಪುರುಷರಿಗೆ ಹಾಗೂ 50% ಮಹಿಳೆಯರಿಗೆ ಬಸ್ನಲ್ಲಿ ರಿಯಾಯಿತಿಯನ್ನು ಕೂಡ ಹಿಂದೆ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಕೈ ಸುದ್ದಿ ಎಂದು ಹೇಳ್ತಾರೆ ಸ್ನೇಹಿತರೆ. ಬಸ್ ಉಚಿತ ಎನ್ನುವ ಕಾರಣಕ್ಕೆ ದೇಗುಲ ಮತ್ತು ಪ್ರವಾಸದ ಸ್ಥಳ ದೂರ ತಿರುಗಾಡ್ತಾ ಇದ್ದಾರೆ ಸ್ನೇಹಿತರೆ. ದೂರ ಅಂದರೆ ಈಗ ಯಾವುದಾದ್ರೂ ಒಂದು ಸ್ಥಳಕ್ಕೆ ಮಹಿಳೆಯರು ಹಣ ಇಲ್ಲದಂತ ಎಲ್ಲಿ ಬೇಕಾದಲ್ಲಿ ಸುತ್ತಾಡ್ತಾ ಇದ್ದಾರೆ ಸ್ನೇಹಿತರೆ. ಮಹಿಳೆಯರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಸೇವೆ ಇರಲಿದೆ. ಆದರೆ ಅವರು ತಾವು ಪ್ರಯಾಣ ಮಾಡುವಾಗಲೇ ಭಾರದ ಲಗೇಜ್ ಕ್ಯಾರಿಯನ್ನು ಮಾಡಿದರೆ ಅದಕ್ಕೆ ಕಡ್ಡಾಯವಾಗಿ ಟಿಕೆಟ್ ಮತ್ತು ಕಟ್ಟಲೇಬೇಕು ಸ್ನೇಹಿತರೆ. ನೀವು ಯಾವುದಾದ್ರೂ ಭಾರವಾಗಿ ಅಂತ ಲಗೇಜು ಬ್ಯಾಗು ಅಂತ ಇರ್ತಿದಲ್ಲ ಸ್ನೇಹಿತರೆ, ಅದನ್ನು ನೀವು ತೊಗೊಂಡು ಹೋದರೆ ನಿಮಗೆ ಟಿಕೆಟ್ ಮೊತ್ತವನ್ನು ಕಟ್ಟಲೇಬೇಕು ಎಂಬ ನಿಯಮ ಸಹ ಇದೆ ಸ್ನೇಹಿತರೆ. ಇದೀಗ ಲಗೇಜ್ ಮೇಲಿನ ಟಿಕೆಟ್ ಶುಲ್ಕ ಏರಿಕೆ ಆಗಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಸ್ನೇಹಿತರೆ. ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಸರ್ಕಾರಿ ಬಸ್ನಲ್ಲಿ ಲಗೇಜ್ ಕೊಂಡು ಹೋಗುವಾಗ ಅದಕ್ಕೆ ಪ್ರತ್ಯೇಕ ಟಿಕೆಟನ್ನು ಪಡೆಯಬೇಕು ಸ್ನೇಹಿತರೆ. ನೀವು ಟಿಕೆಟ್ ಪಡೆದರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ, ಅಂದರೆ ಪ್ರಯಾಣವನ್ನು ಮಾಡಲು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಲಗೇಜನ್ನು ಒಂದು ಯೂನಿಟ್ಗೆ 75% 10 kg ತೂಕ ಇದ್ದ ಒಂದು ಲಗೇಜ್ ಇದ್ದರೆ ಅದಕ್ಕೆ ₹5 ಕನಿಷ್ಠ ಮೊತ್ತ ವಿಧಿಸಲಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಇನ್ನು ಮುಂದೆ ಒಂದು ಯೂನಿಟ್ಗೆ ₹1.50 ಅಂತೆ, ಅಂದರೆ ₹2 ಮಾಡಲು ನಿಮಗೆ ಸರ್ಕಾರ ಸಹ ಮುಂದಾಗಿದೆ ಸ್ನೇಹಿತರೆ. 10 kg ತೂಕದ ಲಗೇಜ್ ಇನ್ನು ಮುಂದೆ ₹15 ತನಕ ಕನಿಷ್ಠ, ಅಂದರೆ ₹15ವರೆಗೆ ಕನಿಷ್ಠ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಸ್ನೇಹಿತರೆ. ಲಗೇಜ್ಗೆ ಟಿಕೆಟ್ ಪಡೆಯದೆ ಪ್ರಯಾಣ ಮಾಡಿದರೆ ಅಂಥವರು ದುಪ್ಪಟ್ಟು ಟಿಕೆಟ್ ದರ ನಂತರ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ನೀವೇನಾದರೂ ಲಗೇಜ್ ಟಿಕೆಟ್ ತೆಗಿಲಿಲ್ಲ ಅಂದರೆ ನಿಮಗೆ ದಂಡವನ್ನು ಹಾಕುತ್ತಾರೆ ಸ್ನೇಹಿತರೆ. ಆ ದಂಡ ಅವರು ಎಷ್ಟು ಹಾಕ್ತಾರೆ ಅಷ್ಟೆಲ್ಲ ಕೊಡಲೇಬೇಕಾಗುತ್ತೆ. ಅದಕ್ಕೆ ಲಗೇಜ್ ಕೊಂಡು ಪ್ರಯಾಣವನ್ನು ಮಾಡುವವರು ಲಗೇಜನ್ನು ಪಕ್ಕದ ಸೀಟ್ನಲ್ಲಿ ಇಡುವುದು ಮತ್ತು ಇಂಜಿನ್ ಪಕ್ಕ, ಡ್ರೈವರ್ ಪಕ್ಕ ಇಡುವಂತಿಲ್ಲ ಸ್ನೇಹಿತರೆ. ಸಹ ಪ್ರಯಾಣಿಕರಿಗೆ ತೊಂದರೆ ಮಾಡುವಂತಿಲ್ಲ. ಅಂದರೆ ನೀವು ಯಾವ್ದಾದ್ರು ಮತ್ತೊಬ್ಬ ಮಹಿಳೆಯರಿಗೆ ಅಥವಾ ಪುರುಷರಿಗೆ ತೊಂದರೆ ಆಗುವಂತಿಲ್ಲ ಸ್ನೇಹಿತರೆ. ಬಸ್ ಮೇಲ್ಭಾಗ ಅಥವಾ ಡಿಕ್ಕಿಯಲ್ಲಿ ಭಾರದ ಲಗೇಜ್ ಕೊಂಡು ಇಡಬೇಕೆಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಬಾಯ್. ಮತ್ತೊಂದು ವಿಡಿಯೋ ಸಿಗೋಣ.